ಒಬ್ಬ ದೊಡ್ಡ ಮಹಾರಾಜ, ಕಂಡಾಪಟ್ಟಿ ಕೋಟಿ ರೂಪಾಯಿ ಆಸ್ತಿ ಇತ್ತು. ಅವನಿಗೆ ಒಟ್ಟ ಮಕ್ಕಳಾಗಿದ್ದಿಲ್ಲ. ಆ ಮಹಾರಾಜನಿಗೆ ಬಂಗಾರದ ತಾಟ ಐತಿ, ಬಂಗಾರದ ಲೋಟ ಐತಿ, ಬಂಗಾರದ ಅರಮನೆ ಐತಿ. ಮಕ್ಕಳಾಗಿದ್ದಿಲ್ಲ ಅಂತ ರಾಣಿಯರನ್ನು ಬದಲು ಮಾಡ್ಕೊತ ಹೋದ, ಆದರೂ ಮಕ್ಕಳಾಗಲೇ ಇಲ್ಲ. ಅವನಿಗೆ ದಿನೇ ಹೋದಂಗೆಲ್ಲ ದೊಡ್ಡ ಬಂಗಾರದ ಆಸ್ಥಾನ ಇದ್ದರೂ ನೆಮ್ಮದಿ ಸಿಗಲಿಲ್ಲ ಅವನಿಗೆ. ಇನ್ನು ನೆಮ್ಮದಿ ಬೇಕಲ್ಲ, ಹ್ಯಾಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ದ. ಅದೇ ಬಂಗಾರದ ಅರಮನೆ ಒಳಗೆ ಒಬ್ಬ ಕಸ ಹುಡುಗವಿದ್ದ. ಅವನ ಕೆಲಸ ಏನು? ಕಸ ಹುಡುಗುದು. ಅವನದು ಒಂದು ಪ್ರಪಂಚ ಇತ್ತು. ಅವನಿಗೆ ಒಂದ ಹೆಂಡತಿ. ಬಂಗಾರದ ಅರಮನೆ ಒಳಗಿದ್ದ ರಾಜಗೆ ನೆಮ್ಮದಿ ಇರಲಿಲ್ಲ. ಅದೇ ಅರಮನೆ ಒಳಗೆ ಕಸ ಹುಡುಗೋ ಒಬ್ಬ ಸೇವಕನ ಗುಡಿಸಲು ಮನೆ ಇತ್ತು. ಮನೆ ತುಂಬ ಕುಲು ನಕ್ಕೋಂತ ಹುಡುಗರಿದ್ದು. ರಾಜ ಕೇಳ್ದ ಅವನಿಗೆ, ಅಲ್ಲೋ ನನಗೆ ಬಂಗಾರದ ತಾಟ್ನಾಗ ಊಟ ಮಾಡ್ತೀನಿ, ಬಂಗಾರದ ಅರಮನೆ ಐತಿ, ಬಂಗಾರದ ಪ್ಲೇಟ್ ಅದಾವು, ಬಂಗಾರದ ಟೈಲ್ಸ್ ಅದಾವು, ನನಗೆ ಮಕ್ಕಳಿಲ್ಲ ಅನ್ನೋ ನೋವು ನನಗೆ ಹೋಗವಲ್ತಲ್ಲ, ನೀ ಹೆಂಗೆ ಆರಾಮದಿ, ಎಷ್ಟು ಸುಖಿಯಾಗಿ ಇದೆಯಲ್ಲ ನೀನು ಅಂತ ಕೇಳ್ದ ರಾಜ. ಯಾರಿಗೆ? ಸೇವಕನಿಗೆ, ಕಸ ಹುಡುಗೋ ಸೇವಕ. ಅವ ಅಂದ, ನೀವು ಸ್ವಾರ್ಥಕ್ಕಾಗಿ ಪ್ರೀತಿ ಮಾಡಿರಿ, ಅದಕ್ಕೆ ನಿಮಗೆ ಮಕ್ಕಳು ಕೊಟ್ಟಿಲ್ಲ ದೇವರು. ನಾ ಕಟ್ಕೊಂಡು ಹೆಂಡತಿನೇ ನನಗೆಲ್ಲ ಅಂತ ಬದುಕಿನಿ, ಅದಕ್ಕೆ ನನಗೆ ಮಗಳು ಆರಾಮದ, ನನ್ನ ಮನೆ ಆರಾಮದ ಅಂತ ಅವ ಸೇವಾ ಮಾಡ. ನೀವು ಸ್ವಾರ್ಥಕ್ಕಾಗಿ ಪ್ರೀತಿ ಮಾಡಾಕತ್ತೀರಿ, ಅದಕ್ಕೆ ನಿಮ್ಮ ಮನ್ಯಾಗ, ನಿಮ್ಮ ಅರಮನ್ಯಾಗ ನೆಮ್ಮದಿ ಇಲ್ಲ. ನಾ ಬಾಳೆ ಎಲಿ ಮ್ಯಾಗ ಊಟ ಮಾಡಿದ್ರು ನನಗೆ ಯಾಕೆ ನೆಮ್ಮದಿ ಐತಿ ಅಂದ್ರೆ ನನ್ನ ಪ್ರೀತಿ ಶುದ್ಧವಾಗಿತ್ತು ಅಂದವ. ಹಾಂಗೆ ಹೋಗೋದಕ್ಕೆ ಒಮ್ಮೆ ಇನ್ನೊಬ್ಬ ರಾಜ ಇದ್ದ. ಆ ರಾಜನಿಗೂ ಮಗ ಬೇಕಾಗಿತ್ತು, ಕಂಡಾಪಟ್ಟಿ ಆಸ್ತಿ ಇತ್ತು. ಮಗ ಹುಟ್ಟಿದ. ಒಮ್ಮೆ ಕಂಡಾಪಟ್ಟಿ ಖುಷಿ ಆಯಿತು. ಇಡೀ ಆಸ್ಥಾನಕ್ಕೆಲ್ಲ ಸಿಹಿ ಹಂಚದ. ನಾನು ನೋಡ್ತೀನಿ, ಗಂಡು ಬೇಕಾಗ್ಯದ ನೋಡ್ರಿ, 4 ಹೆಣ್ಣಾಗ್ಯಾವು, ಗಂಡು ಬೇಕಾಗ್ಯದ ನೋಡ್ರಿ. ಏನು ಮಾಡ್ತೀರಿ ತೊಗೊಂಡು ಗಂಡು? ಅವು 4 ಹೆಣ್ಣು ಅದಾವು, ಮುದ್ದು ಚಂದ ಇರ್ತಾವ, ಸಾಕಬೇಕಿಲ್ಲ. ಎಲ್ಲರ ಸಮಸ್ಯೆ ಮಕ್ಕಳಿಲ್ಲಾರ್ದವಾಗ ಗಂಡರ ಬೇಕು, ಹೆಣ್ಣರ ಬೇಕು. ಮಕ್ಕಳಿದ್ದವಕ್ಕೆ 4 ಹೆಣ್ಣಿದ್ದು ಅಂದ್ರೆ 1 ಗಂಡು ಬೇಕು, ಮತ್ತು 4 ಗಂಡು ಇದ್ದವಕ್ಕೆ ಏನು 1 ಹೆಣ್ಣು ಬೇಕು. ಒಟ್ಟು ಏನಾರ ಬೇಕಾ? ಬೇಕಿಲ್ಲಾರ್ದಂಗೆ ಬದುಕೋದೇ ಇಲ್ಲ. ಒಟ್ಟು ಏನಾರ ಒಂದು ಬೇಕು. 4 ಹೆಣ್ಣು ಅದಾವ್ರಿ ಮುತ್ಯಾರ, 1 ಗಂಡು ಬೇಕಾಗ್ಯದ. 4 ಹೆಣ್ಣು ಅದಾವ್ರಿ, 1 ಗಂಡು ಬೇಕಾಗ್ಯದ. ನಾ ಅಂತೀನಿ, 1 ಗಂಡು ಬೇಕಾಗೈತಿ, 1 ಗಂಡು ಬೇಕಾಗೈತಿ ಅಂತಿರಲ್ಲ. ನಾಳೆ ಸೊಸಿ ಬಂದಲ್ಲ ಅಂದ್ರೆ ನಿಮ್ಮನ್ನು ಹೊರಗೆ ಹಾಕ್ತಾನವ. ನಡೆಯುವುದ ನೀವು ದಂಡಿಗೆ ಹಚ್ಚಿ. 4 ಹೆಣ್ಣು ಏನು ಗಂಡನ ಮನೆಗೆ ಕೊಟ್ಟಿರ್ತೀರಲ್ಲ, ನಿಮಗೆ ಆರಾಮಿ ತಪ್ಪಿದಾಗ ಅವು ನಮ್ಮವು ಅಂತ ತವ್ರ ಮನೆಗೆ ಓಡಿ ಬರ್ತಾವೆ ಹೆಣ್ಮಕ್ಳು. ನೆನಪಿರಲಿ. ಅವ ನಿಮ್ಮ ಬಗ್ಗೆನೇ ಹೇಳಕತ್ತೀನಿ ನಾ, ಮತ್ತೆ ಬೇರೆ ಅಂದರೆ ಜಾಸ್ತಿ ನನಗದು ಸಿಕ್ಕಿಲ್ಲ, ನನಗಿದು ಸಿಕ್ಕಿಲ್ಲ, ನನಗದು ಇಲ್ಲ, ನನಗಿದು ಇಲ್ಲ ಅಂತ ಅನ್ಕೊಂತ ಹೋದ್ರೆ ದುಃಖ ಆಗ್ತದೆ. ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಏನೈತಿ ಅದರ ಒಳಗೆ ಸುಖ ಕಂಡ್ಕೊಂಡ್ಬಿಟ್ವಿ ಅಂದ್ರೆ ಎಷ್ಟು ಮಸ್ತ್ ಇರ್ತೈತಿ ಹೇಳ್ರಿ ನಾವು. ಒಮ್ಮೆ ಬಂಗಾರದ ದೀಪ ಏನೈತಲ್ಲ, ಬಂಗಾರ ಪಣತಾಗಿದ್ದದ ದೀಪಕ್ಕೆ ಮಣ್ಣಿನ ಪಣತಿ ದೀಪಕ್ಕೆ ಜಗಳ ಚಾಲು ಆಯ್ತು. ಬಂಗಾರದ ಪಣತಿ ದೀಪ ಅಂತೂ ನನ್ನ ಕಿಮ್ಮತ್ತು ಎಷ್ಟೈತಿ ನೋಡೋ, ನನಗೆ ದಿವಸ ಒರೆಸ್ತಾರ, ಚಂದ ಪೂಜೆ ಮಾಡ್ತಾರೆ. ದೇವ್ರಿಗೆ ಪೂಜೆ ಮಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ, ಬಂಗಾರ ಅದಿನಂತ ನನಗೆ ಪೂಜೆ ಮಾಡ್ಯಾರ ಅಂತದು ಬಂಗಾರದ ಪಣತಿ. ಇದು ಮಣ್ಣಿನ ಪಣತಿ ಅಂತೂ ದೋಸ್ತ. ಬಂಗಾರದ ಪಣತಿ ಆದ್ರೇನು, ಮಣ್ಣಿನ ಪಣತಿ ಆದ್ರೇನು? ನಿನಗೂ ದೀಪ ಹಚ್ಚಕ್ಕೆ ಬತ್ತಿನ ಬೇಕು, ನನಗೂ ದೀಪ ಹಚ್ಚಕ್ಕೆ ಬತ್ತಿನ ಬೇಕು. ಬತ್ತಿಲ್ಲ ಅಂದ್ರೆ ದೀಪ ಹತ್ತಂಗಿಲ್ಲ ಅಂತದು ಮಣ್ಣಿನ ಪಣತಿ. ಮತ್ತು ಹಾಂಗೆ ಒಮ್ಮೆ ಪಣತಿ ಜಗಳಾಡಕತ್ತು. ಪಣತಿ ಹಚ್ಚಕ್ಕೆ ಏನು ಬೇಕವು? ದೀಪ ಹಚ್ಚಕ್ಕೆ ಏನು ಬೇಕು? ಮಣ್ಣಿನ ಪಣತಿ, ಅದರೊಳಗೆ ಒಂದಿಷ್ಟು ಎಣ್ಣೆ, ಅದರೊಳಗೆ ಒಂದಿಷ್ಟು ಬತ್ತಿ, ಅದನ್ನು ಕೊರ್ಯಾಕೆ ಏನಾರ ಒಂದಿಷ್ಟು ಕಡ್ಡಿಪಟ್ನ. ಈ ದೀಪ ಹಚ್ಚಾಕ ಇವು 3 ಬೇಕು. ಒಮ್ಮೆ ಏನಾಯಿತು, ಬತ್ತಿ ಅಂತು. ನಾ ಭಾಳ ದೊಡ್ಡವದೀನಿ, ನಾ ಇಲ್ಲ ಅಂದ್ರೆ ದೀಪದೇನು ನಡೆಯಂಗಿಲ್ಲ, ನಾ ಇಲ್ಲ ಅಂದ್ರೆ ದೀಪದೇನು ನಡೆಯಂಗೇ ಇಲ್ಲ, ನಾ ಇದ್ರೇ ಎಲ್ಲ ಅಂತದು ಬತ್ತಿ. ಇದು ಎಣ್ಣೆ ಅಂತು. ಮತ್ತು ನಾ ಇರ್ಲಿಕ್ಕಂದ್ರೆ ಏನಾರ ಸಾಧ್ಯ ಐತೇನೋ? ನಾ ಇಲ್ಲಾಂದ್ರೆ ಬತ್ತಿ ನಿಂದೇನೂ ನಡೆಯಂಗಿಲ್ಲ, ನಾ ಇಲ್ಲ ಅಂದ್ರೆ ನಿಂದು 2 ಸೆಕೆಂಡ್ದಾಗ ಹಿಂಗೆ ಸುಟ್ಟು ಹೋಗ್ಬಿಡ್ತೀನಿ, ನಿಂದೇನೂ ನಡೆಯಂಗಿಲ್ಲ ಅಂತಿದ್ದು ಎಣ್ಣೆ. ಅದು ಎಣ್ಣಿನೂ ಜಗಳಾಡಕತ್ತು, ಬತ್ತಿನೂ ಜಗಳಾಡಕತ್ತು. ಅದು ಪಣಿತಿತ್ತಲ್ಲ ಕೆಳಗೆ. ನೀವಿಬ್ರು ಜಗಳ ಆಡ್ರಪ್ಪ, ನನಗೆ ಸಾಕಾಗ್ಯದ ಅಂತ ಡಬ್ಬ ಹಾಕೊಂಡ್ಬಿಡ್ತದು. ನೀವು ಜಗಳ ಆಡ್ಕೋತ ಸಾಯಿರ್ಲಿ ಅಂತ ಡಬ್ಬ ಹಾಕೊಂಡ್ಬಿಡ್ತು. ಅವಾಗ ಬತ್ತಿದ ಏನಾರ ನಡೀತಾನು?
ಎಣ್ಣಿದು ಏನಾರ ನಡೀತಾನು? ಎಣ್ಣಿನೂ ಬೇಕು, ಬತ್ತಿನೂ ಬೇಕು, ಹಂಗೆ ಅದನ್ನು ಹಿಡ್ಕೊಳಕ್ಕೆ ಪಣತಿನೂ ಬೇಕು. ಹೆಂಗೋ ಹಂಗೆ ಸಂಸಾರದೊಳಗೆ ಒಂದಿಷ್ಟು ತೊಂದರೆಗಳು ಬೇಕು, ಪ್ರೀತಿಗಳು ಬೇಕು. ಅದಕ್ಕೆ ಹಿಡ್ಕೊಳಕ್ಕೆ ಖಾಸ್ಕತ್ ಅಜ್ಜನ ಭಕ್ತಿ ಬೇಕು. ಇದಕ್ಕಿಂತ ಏನೈತೆ ಹೇಳಿ ನೋಡಿ. ಭಕ್ತಿ ಇಲ್ಲ ಅಂದ್ರೂ ನಡೆಯಂಗಿಲ್ಲ. ನಾ ಮೊನ್ನೆ ಒಂದು ಪ್ರವಚನಕ್ಕೆ ಹೋಗಿದ್ನವ್ವ. ಬ್ಯಾಸಿಗ್ಯಾಗ 5 ನಂಬರ್ ಫ್ಯಾನ್ ಇಡು ಅಂತ ಅವ ಮುಂದೆ ಕುಂತಿದ್ದ. ಬರವ 1 ನಂಬರ್ ಇಡವ ಹೋಗವ, ಬರವ 1 ನಂಬರ್ ಇಡವ ಹೋಗವ. ನಂಗೆ ತಲೆ ಕೆಟ್ಟು 45 ನಿಮಿಷ ಮಾತಾಡಿ ನಾನು ಫುಲ್ ಬೆವ್ತು ಬಿಟ್ಟಿನಿ. ಹಿಂಗೆ ಒರೆಸ್ಕೊಳಕತ್ತೀನಿ ಅಂದ್ರೆ ಅವ್ನು ನಕ್ಕೊಂತ ಕುಂತಿದ್ದ ಮಗ. ನಾ ಕೇಳಿದೆ, ದೋಸ್ತ್ ಬ್ಯಾಸಿಗೆ ಅದು ಯಪ್ಪ, ಬ್ಯಾಸಿಗೆ ಅದ 5 ನಂಬರ್ ಫ್ಯಾನ್ ಇಡಕ್ಕೆ ಇರೋದು 5 ನಂಬರ್ಗೆ ಅದು ಫ್ಯಾನ್ ಇರೋದೇ ಬ್ಯಾಸಿಗೆ ಆಗೋದು. ಅದಕ್ಕೆ ನೀ ಬರವ 1 ನಂಬರ್ ಇಡ್ತಿದ್ದೆಲ್ಲ ಯಾಕ ಅಂತ ಕೇಳಿದೆ. ಅವ ಏನು ಅನ್ಬೇಕು ನನಗೆ? ಅವ ಅಂದ, ಅಜ್ಜರ ಫ್ಯಾನ್ ಕೊಟ್ಟವ ನಾ ಅದೀನಿ, ಫ್ಯಾನ್ ಮ್ಯಾಗ ನನ್ನ ಹೆಸರು ಬರ್ಸೀನಿ, 5 ನಂಬರ್ ಇಟ್ಟರೆ ಹೆಸರು ಕಾಣಂಗಿಲ್ಲ ಅಂದವ. ಫ್ಯಾನ್ ಕೊಟ್ಟವನ ನಾ ಅದೀನಿ, ಒಂದು ವೇಳೆ 5 ನಂಬರ್ ಇಟ್ಟನೆ ಅಂದ್ರೆ ನನ್ನ ಹೆಸರು ಹೆಂಗೆ ಕಾಣ್ತದ? ಇದು ಭಕ್ತಿ ಆಗ್ತದ? ನಿಜವಾದ ಭಕ್ತಿ ಯಾವುದು ಅಂದ್ರೆ ನಾ ಮಾಡೀನಿ ಅಂತಂದ್ರೆ ಅದು ಭಕ್ತಿ ಆಗಂಗಿಲ್ಲ. ನಿಜವಾದ ಭಕ್ತಿ ಯಾವುದು ಅಂದ್ರೆ ಯಾವಾಗ ಕಾಶಿ ಮುತ್ಯಾಗ ಕಷ್ಟ ಬಂದಿತ್ತು ಅವಾಗ ನೀವು 600 ಅವ್ರು ನಿಂತು ಕಾಸ್ಕತ್ತಪ್ಪನ ಕಷ್ಟ ಬಗೆಹರಿಸಿದ್ರಲ್ಲ, ಇದು ನಿಜವಾದ ಭಕ್ತಿ. ಭಕ್ತಿ ಹೆಂಗಿರಬೇಕು ಅಂದರೆ, ಈಗ ಹೆಂಗೆ ಸೂರ್ಯನ ಕಿರಣ ಹೂವಿನ ಮ್ಯಾಗ ಬಿದ್ದಾಗ ಹೂವು ಅರಳಿ ದೇವನ ತಲೆ ಮ್ಯಾಗ ಹೋಗಿ ಹೆಂಗೆ ಏರ್ತೈತಲ್ಲ. ಒಮ್ಮೆ ಹೂವಕ್ಕೆ ಮನುಷ್ಯಾಗ ಜಗಳ ಚಾಲು ಆಗಿತ್ತು. ಹೂವಿಗೆ ಮನುಷ್ಯ ಕೇಳ್ದ, ನೀ ಬದುಕುದೇ ಒಂದ ದಿನ, ಮುಂಜಾನೆ ನಾನು ಕಾಲು ತೊಳ್ಕೊಂಡಿದ್ದ ನೀರಿನಿಂದ ಅರಳ್ತಿ, ಚರಂಡಿ ಒಳಗೆ ಅರಳಿದ ಹೂವು. ಮಧ್ಯಾಹ್ನ ಒಂದಿಷ್ಟು ಮಕರಂದ ಕೊಡ್ತಿ, ಜೇನಿಗೆ ಮಕರಂದ ಕೊಡ್ತಿ, ಇನ್ನೊಬ್ರಿಗೆ ಒಂದು ಚಲೋ ಸುಗಂಧ ಕೊಡ್ತಿ, ಮತ್ತೊಬ್ರಿಗೆ ನಿನ್ನ ಸ್ಮೆಲ್ಲಿಂದ ಎಲ್ಲರನ್ನ ಆಕರ್ಷಣೆ ಮಾಡ್ತಿ. ಮತ್ತು ರಾತ್ರಿ ಆಯಿತು ಅಂದ್ರೆ ನೀ ಬಾಡೇ ಬಿಡ್ತಿ, ಸತ್ತಿ ನೀ ಬದುಕುದೇ ಒಂದೇ ದಿನ. ನಿನ್ನ ಬದುಕು ಹೆಂಗೈತಿ? ಒಂದೇ ದಿನ ಬದುಕಿಯಲ್ಲ, ನಿನಗೆ ದುಃಖ ಆಗಿಲ್ಲ ಏನು? ಕೇಳ್ದಿವ 100 ವರ್ಷ ಬದುಕೋ ಪುಣ್ಯಾತ್ಮ. ಅದು ಹೂವು ಅಂತೂ ಒಂದೇ ದಿನ ಬದುಕಿನಂತ ನನಗೆ ದುಃಖ ಆಗಿಲ್ಲ. ಒಂದೇ ದಿನ ಬದುಕಿದ್ರೂ ನನ್ನ ಸೃಷ್ಟಿ ಮಾಡಿರೋ ದೇವರ ತಲೆ ಮ್ಯಾಗ ಹೋಗಿ ಕುಂದಿರ್ತೀನಿ ಅಂತದು ಹೂವು. ಕುಂತದಿಲ್ಲ, ದೇವರ ತಲೆ ಮ್ಯಾಗ ಹೋಗಿ ಕುಂದಿರ್ತೀನಿ ಅಂತದು. ಈಗ ನೋಡ್ರೆ ಊದುಬತ್ತಿ ಇರ್ತೈತಿ, ಊದುಬತ್ತಿ ನೀವೆಲ್ಲ ಹಚ್ತೀರಿ, ಊದುಬತ್ತಿ ಬಂದಾಗ ಹಚ್ತೀರಿ. ಅದು ಊದುಬತ್ತಿಗೆ ಒಮ್ಮೆ ಕೇಳಿದ್ರು, ಅದಕ್ಕೆ ಊದುಬತ್ತಿಗೆ ಅಲ್ಲಪ್ಪ ನಿನಗೆ ಒಂದು ಕಟ್ಟಿಗೆಯಿಂದ ಸುಮ್ಮ ತೊಗೊಂಡು ನಿನ್ನ ಮಾಡ್ತಾರೆ. ಸಣ್ಣ ಒಂದು ಬಿದಿರ, ಒಂದು ಸಣ್ಣ ಕಟ್ಟಿಗೆಯಿಂದ ನಿನ್ನ ತಯಾರು ಮಾಡ್ತಾರೆ. ಆಮೇಲೆ ನಿನಗೆ ಹಚ್ಚಿಬಿಟ್ರೆ ನೀನು ಒಂದು 10 ಬೇಡ 20 ನಿಮಿಷನಾಗ ಸುಟ್ಟ ಹೊಕ್ಕಿನಿ, 10 ಬೇಡ 20 ನಿಮಿಷನಾಗ ನೀನು ಸತ್ತ ಹೊಕ್ಕಿ, ನಿನಗೆ ನೋವಾಗಿಲ್ಲ ಏನು ಕೇಳಿದ್ರು ಊದುಬತ್ತಿಗೆ. ಊದುಬತ್ತಿ ಅಂತೂ ನನ್ನನ್ನು ಸುಟ್ರಿ ಏನು, ನನ್ನನ್ನು ನಾನು ಸುಟ್ಕೊಂಡ್ರಿ ಏನು? ಕಾಮ ಕ್ರೋಧ ಮೋಹ ಮದ ಮತ್ಸರ ಆಸೆ ತುಂಬಿದ ಮನುಷ್ಯನ ದಿವ್ಯ ಚೇತನವನ್ನು ದೇವರ ಕಡೆ ಬರು ಹಂಗೆ ಮಾಡೋ ಶಕ್ತಿ ನನ್ನಲ್ಲೈತಿ. ನಾ ಸುಟ್ರೆ ಏನಾಯಿತು? ನನ್ನ ಸುಗಂಧದಿಂದ ನಿನಗೆ ಖುಷಿ ಕೊಟ್ಟಿನಲ್ಲ, ಅದಕ್ಕೆ ಆರಾಮದೀನಿ ಅಂತದು ಊದುಬತ್ತಿ. ನೀವು ಹೊಲದಾಗಿರೋ ಕೋಗಿಲೆಗೆ ನೋಡ್ರಿ, ಇವ ಎಲ್ಲಿ ತಪ್ಪೈತಲ್ಲ ಅಲ್ಲಿ ಇವ ತಿಡ್ಡು ಹಚ್ಚಾನ. ಇವ ಎಲ್ಲೆಲ್ಲಿ ತಪ್ಪೈತಲ್ಲ ಎಲ್ಲ ಹೋಗಿ ಇವ ಗದ್ಲ ಎಬ್ಸಾನ. ಒಮ್ಮೆ ಇವ ಹೋಗಿ ಮತ್ತು ಕೋಗಿಲೆ ಕೇಳ್ದ, ಕೋಗಿಲೆ ನೋಡಕ್ಕೆ ಎಷ್ಟು ಕರ್ಗದು, ಕೋಗಿಲೆ ನೋಡಕ್ಕೆ ಎಷ್ಟು ಕರ್ಗದು. ಇವ ಹೋಗಿ ಒಮ್ಮೆ ಕೋಗಿಲೆ ಕೇಳ್ದ, ಅಲ್ಲೋ ಕೋಗಿಲೆ ನಿನಗೇನು ಭಾಳ ಚಂದ ಧ್ವನಿ ಕೊಟ್ಟಾನಂತ ಏನು ಭಾಳ ಹಾರಾಡಕ್ಕೆ ಹೋಗ್ಬೇಡ, ನಿನ್ನ ಬಣ್ಣ ನೋಡಿದ್ರೆ ವ್ಯಾಕ್ ಅಂತ ಸ್ಥಿತಿ ಅಂದಿವ. ಕರ್ರಗಿಟ್ಟಾನ ನಿನಗೆ. ಇನ್ನೊಬ್ರು ನೋಡಿ ಏನು ಎಷ್ಟು ಚಂದ ಇಟ್ಟಾನದು, ಬಿಳಿ ಪಾಳಿವಾರ ನೋಡೋದು, ಈ ಪಾರಿವಾಳ ಎಷ್ಟು ಚಂದ ಐತದು ನಿನಗಿಂತ, ಅದನ್ನೆಲ್ಲರೂ ಇಷ್ಟಪಡ್ತಾರೆ. ನಿನ್ಯಾರು ಇಷ್ಟಪಡ್ತಾರೋ ಕೋಗಿಲೆ ಅಂದಿವ. ಅದು ಅಂತೂ ನಿನಗೇನು ಜಗಳ ಹಚ್ಚೋದು ಬಿಟ್ಟರೆ ಬೇರೆ ಬರೋದಿಲ್ಲ ಏನಂತದು. ಜಗಳ ಹಚ್ಚೋದು ಬಿಟ್ಟು ಬೇರೆ ಏನಾರ ಮಾಡಿ ಇಲ್ಲ. ಒಮ್ಮೆ ನನಗಂತಿ ಒಮ್ಮೆ ಕಾಗಿಗಂತಿ, ಕಾಗಿ ನಡು ಜಗಳ ಹಚ್ಚಿ ನೀ ಆರಾಮ್ ನಿಂತಿಯಲ್ಲ. ಅದು ಅಂತೂ 1 ಎಕರೆ ಜಮೀನಿದ್ರೂ ಜಗಳ ಆಡು ಹಂಗೆ ಬುದ್ಧಿ ನಿನ್ನೊಳಗೈತಿ. ಅದೇ 1 ಎಕರೆ ಜಮೀನು ಒಳಗೆ ಒಂದು ಸಣ್ಣ ಗಿಡ, ನಿನ್ನ 1 ಎಕರೆ ಜಮೀನು ಒಂದು ಸಣ್ಣ ಗಿಡದ ಮ್ಯಾಗ ಒಂದು ಸಣ್ಣ ಟೊಂಕಿ ಮ್ಯಾಗ ಚಂದ ಕುಂತು ನಾ ಏನಾರ ಕುಹು ಅಂದ್ರ ನಿನ್ನ ಒಳಗಿರೋ ತಲೆ ಸಹಿತ ಎಷ್ಟು ಚಂದ ಹಾಡಾಕತ್ತಿ ಅಂತ ಹಿಂಗೆ ತಲೆ ದೂಗುತ್ತಿ. ನನ್ನ ಧ್ವನಿಯಿಂದ ನಿನ್ನ ಕಲ್ಲು ಮನಸ್ಸು ಕರಗಿಸುವ ಶಕ್ತಿ ನನಗೈತಿ, ನಾ ದೊಡ್ಡವಾಕಿನಿ ಅಂತದು ಕೋಗಿಲೆ. ಪ್ರಾಣಿಗಳನ್ನು ಹೋಲಿಸಿದ್ರೆ, ವಸ್ತುಗಳನ್ನು ಹೋಲಿಸಿದ್ರೆ ನಾವ್ಯಾವತ್ತೂ ದೊಡ್ಡವರಾಗೇ ಇಲ್ಲ. ಆ ರಾಜ ಯೋಚನೆ ಮಾಡ್ತಾನ, ನನಗೆ ಮಗ ಆಗೈತಿ, ಊರಿಗೆಲ್ಲ ಸಿಹಿ ಹಂಚ್ತೀನಿ ಅಂತ ಊರಿಗೆಲ್ಲ ಸಿಹಿ ಹಂಚ್ದ. ಆ ಮಗನಿಗೆ ಪಟ್ಟಾಧಿಕಾರ ಮಾಡ್ದ, ಯುವರಾಜ ಆದ. ಮುಂದೊಂದು ದಿನ, ಎಷ್ಟು ಇದು ನಿಜ ಕಥೆ ಇದು. ಮುಂದೊಂದು ದಿನ ಯುವರಾಜಗೆ ಅನ್ನಿಸ್ತದ, ನಾನು ಒಂದು ರೌಂಡ್ ಹಾಕ್ಕೊಂಬರ್ಬೇಕು ಅಂತ ಹೊರಟ. ಮದುವೆ ಆಗಿತ್ತ ಯುವರಾಜನಿಗೆ. ನಾನು ಒಂದು ರೌಂಡ್ ಹಾಕ್ಕೊಂಬರ್ಬೇಕಾಗೈತಿ ಅಂತ ಮುಂದೆ ಸಾರಥಿ ಕುಂತಿದ್ದ. ಇವ
ಎಲ್ಲ ಆಸ್ಥಾನ ರೌಂಡ್ ಹಾಕ್ಕೊಂತ ಹೊಂಟ. ಒಂದೇ ಮನೆಗೆ ಹೊಕ್ಕನ ಕೂಸಳಕತ್ತಿತ್ತು. ಇವ ನೋಡ್ದ ಏನಾಗೈತಿ ಅಲ್ಲಿ ಅಂದಿವ ಒಂದೇ ಮನ್ಯಾಗ. ಅವ ಸಾರಥಿ ಅಂದ ಈಗ ಹುಟ್ಟೈತ್ರಿ ಅದು ಕೂಸ. ಮತ್ತು ಇವ ಅಂದ ಯುವರಾಜ ನಾವು ಹಿಂಗೆ ಹುಟ್ಟಿದ್ವನು. ಹೌದ್ರಿ ನಾವು ಹಿಂಗೆ ಹುಟ್ಟಿದ್ವಿ ಅಂದವ ಸಾರಥಿ. ಮತ್ತು ಎಲ್ಲರೂ ಕೂಸು ಆಳಾಕತ್ತೈತಿ, ಎಲ್ಲರೂ ನಗಾಕತ್ತಾರಲ್ಲ. ಅವ ಅಂದ ಇದು ಜನನ ರೀ, ಇದು ನಾವು ಅಳ್ತಿರ್ತೀವಿ ಎಲ್ಲರೂ ನಗ್ತಿರ್ತಾರ, ಇದು ಜನನ ಹೌದನು, ನನಗೀಗ ಗೊತ್ತಾಯ್ತು ಅಂದವ ಯುವರಾಜ ರಥದ ಮ್ಯಾಗ ಕುಂತು. ಹಾಂಗೆ ಮುಂದೆ ಹೋದ, ಮದುವೆ ಆಗಕತ್ತಿತ್ತು. ಇವ ಯುವರಾಜ ಕೇಳ್ದ ಇದು ಏನು ನಡೆದಿಲ್ಲಿ? ಅವಾಗ ಕೂಸು ಹುಟ್ಟಿತ್ರಿ, ಕೂಸು ದೊಡ್ಡದಾದ ಮ್ಯಾಗ ಅದಕ್ಕೆ ಮದುವೆ ಮಾಡ್ತಾರೆ. ಮದುವೆ ಅಂದ್ರೆ ಏನು? ಏನಿಲ್ರಿ ರಾಜರ, ಒಂದಿಷ್ಟು ಹೆಣ್ಣು ಗಂಡು ಎರಡಕ್ಕೂ ಗಂಟು ಹಾಕಿ ಅವನು ಅಗದಿ ಚಂದ ನೀವು ಬದುಕ್ರಪ್ಪ ಅಂತ ಬಿಡೋದು, ಅವ್ರಿಗೆ ಒಂದಿಷ್ಟು ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋದ್ರಿ ಅಂದ. ಮತ್ತು ಮದುವೆ ಏನು ಆರಾಮಿರ್ತದೇನು ಕೇಳ್ದವ ಯುವರಾಜ. ಅದೇ ಮದುವೆ ಆಗಿದ್ದ, ಅವನಿಗೂ ಗೊತ್ತಿರಲಿಲ್ಲ. ಮದುವೆ ಏನು ಭಾಳ ಚಂದ ಇರ್ತದೇನು ಅಂದ. ಮದುವೆ ಹೇಳ್ತೀನಿ ನಿಂದಿರುವಂತ ಕತೆ ಹೇಳ್ದವ ಯುವರಾಜನಿಗೆ. ಅವ ಅಂದ ಒಮ್ಮೇನಾಗಿತ್ತೇವ, ದಿವಸ ರೊಟ್ಟಿ ಬದ್ನಿಕಾಯಿ ಪಲ್ಯ ನೆನಪದಿಲ್ಲ? ರೊಟ್ಟಿ ಬದ್ನಿಕಾಯಿ ಪಲ್ಯ ನೆನಪದಿಲ್ಲ? ಒಬ್ಬ ದಿವಸ ರೊಟ್ಟಿ ಬದ್ನಿಕಾಯಿ ಪಲ್ಯನೇ ತಿಂದಿದ್ದು, ನಾವು ಒಟ್ಟು ಬೇರೆ ತಿಂದಿದ್ದಿಲ್ಲ. ಅವನಿಗೆ ದಿವಸ ತಿಂದು ಬೇಸರ ಆಗಿತ್ತು, ಸಂಸಾರ ಬೇಸರ ಆಗಿತ್ತು. ಮತ್ತು ಇದು ಬಂದು ಗುರುಗಳ ಕಡೆ ಬಂದ. ಅಲ್ಲಿ ನೀವು ಓಸರು ಗುರುಗಳ ಕಡೆ ಬರ್ತೀರಿ, ನಮ್ಗೆ ಏನು ಗೊತ್ತಿರ್ತದೆ ನಿಮ್ಮ ಮದುವೆ ಬಣ್ಣ ಅಂತೀನಿ ನಾವು. ಸನ್ಯಾಸಿಗಳು ನಮಗೆ ಏನು ಗೊತ್ತಿರ್ತದೆ ಹೇಳಿ ನೋಡು. ನೀವು ಬರ್ತೀರಿ ಅಜ್ಜಾರ ಸಂಸಾರ ವಜ್ಜಾಗ್ಯದ ಹಿಂಗಾಗ್ಯದ ಅಂತೀರಿ, ನಮಗೆ ಏನು ಗೊತ್ತದ ನಿಮ್ಮ ಬಣ್ಣ. ಅವ ಹಂಗೆ ಗುರುಗಳ ಕಡೆ ಹೋದ. ಪಾಪ ಅವ್ರು ಗುರುಗಳಿಗೆ ಕೇಳ್ದ, ಅಲ್ರಿ ಅಜ್ಜಾರ ಮದುವೆ ಚಂದ ಇರ್ಬೇಕಂದ್ರೆ ಏನು ಮಾಡಬೇಕು, ಸಂಸಾರ ಚಂದ ಇರ್ಬೇಕಂದ್ರೆ ಏನು ಮಾಡಬೇಕು ಕ್ವಶನ್ ಮಾರ್ಕ್ ಹಾಕಿದವ. ಗುರುಗಳಂದ್ರು ಏನೂ ಮಾಡಬೇಡ, ಬದ್ನಿಕಾಯಿ ಪಲ್ಯ ಒಳಗೆ ಉಪ್ಪಿರಲಿಲ್ಲ ಅಂದ್ರೂ ಚಂದ ಐತೆ ಅನ್ನು ಸುಮ್ಮ ಅನ್ನು. ಯಪ್ಪ ನಮ್ಮ ಬಳಗ ನಾಳೆ ಏನಾರ ಮನೆಗೆ ಹೋದಾಗ ಮಧ್ಯಾಹ್ನ ರೊಟ್ಟ್ಯಾಗ ಕಾಳಿನ ಪಲ್ಯ ಮಾಡಿ ಬರೀ ಕಾಳು ಕುದಿಸಿಟ್ಟಿದ್ರು ಭಾರಿ ಆಗೈತೆ ನೋಡಿ ಅನ್ರಿ, ಮರುದಿನ ಹೋಳಿಗೆ ಊಟ ಮಾಡ್ತಿರೋ ಅನ್ನೋದು ಸುಮ್ಮ ಅನ್ನೋದು ಅಂದ್ರೆ ಮಜಾ ಇರ್ತೈತದು, ಸುಮ್ಮ ಅನ್ರಿ. ಅವ ಅಂದ ಅಜ್ಜರ್ ಏನೇ ಮಾಡಿದ್ರು ಸುಮ್ಮ ಚಂದ ಐತೆ ಅನ್ಬೇಕಿಲ್ರಿ? ಹೌದು ಚಂದ ಐತೆ ಅನ್ಬೇಕು. ಆಯ್ತು ಇವ ಅದ ಅಂದ, ಉಪ್ಪಿನಕಾಯಿ ಒಳಗೆ ಉಪ್ಪು ಇರಲಿಲ್ಲ ಅಂದ್ರೂ ಚಂದ ಐತನ್ನು, ಕಾಫಿ ಒಳಗೆ ಕಾಫಿನೇ ಇಲ್ಲ ಅಂದ್ರೂ ಚಂದ ಐತನ್ನು, ಮತ್ತು ಹೋಳಿಗೆ ಮಾಡಿದಾಗ ಒಳಗೆ ಹೂರ್ಣ ಇರಲಿಲ್ಲ ಅಂದ್ರೂ ಚಂದ ಐತನ್ನು, ಸುಮ್ಮ ಮಸ್ತ್ ಮಾಡಿ ಅಂತ ಅನ್ನು. ಅವ್ರಿಗೆ ನೀವು ಹೊಗಳಿ ಬಿಡು ಸಾಕು, ನಿನಗೆ ಚಲೋ ಊಟ ಮಾಡಿಸ್ತಾರ ಅವರು ಅಂತ ಗುರುಗಳು ಹೇಳಿದರು. ಇದು ಅದೇ ತಲೆಯಾಗಿ ಇಟ್ಕೊಂಡು ಬಂತಿದ್ದು ಮನೆಗೆ ಬಂದು ಕುಂತ. ಬಿಸಿ ಬಿಸಿ ಹೋಳಿಗೆ ಮಾಡಿದ್ಲು, ಒಂದಿಷ್ಟು ಉಪ್ಪಿನಕಾಯಿ, ಆಮೇಲೆ ಒಂದಿಷ್ಟು ಅನ್ನ ಸಾಂಬಾರ, ಎಂದೂ ಮಾಡಲಾರ್ದು ಪಲ್ಯ ಆಗಿತ್ತು. ಬಡ ತಾಟ್ನಾಗ ನೀಡಿದ್ಲು. ಇವ ಹೋಳಿಗೆ ತಿನ್ನೋದಕ್ಕೆ ಹೋಳಿಗೆಯಾಗ ಯವ್ವ ಹೂರ್ಣ ಕಮ್ಮಿತ್ತು ಹೋಳಿಗ್ಯಾಗ. ಗುರುಗಳು ಏನು ಹೇಳಿದರು? ಮಸ್ತ್ ಐತೆ ಅನ್ಬೇಕು. ಇದು ಹೋಳಿಗ್ಯಾಗ ಹೂರ್ಣ ಕಮ್ಮಿದ್ರೂ ತಿಂದ ಭಾರಿ ಐತಂದ. ಕಣ್ಣು ಕೆಂಪದು ಆಕಿಗೆ. ಮತ್ತು ಹಾಂಗೆ ಪಲ್ಯ ಇತ್ತು, ಪಲ್ಯ ಒಳಗೆ ಖಾರ ಇಲ್ಲ ಉಪ್ಪಿಲ್ಲ. ನಮಗೆ ಹ್ಯಾಂಗೆ ಊಟ ಮಾಡ್ತೀವಿ ಹಂಗೆ ಕೊಟ್ಟಿದ್ಲಕ್ಕಿ. ಅದನ್ನು ಊಟ ಮಾಡ್ದ. ಏನು ಅವ ಕರೆ ಹೇಳ್ಬೇಕಂದ್ರೆ ಚಂದ ಆಗಿದ್ದಿಲ್ಲ, ಚಲೋನೇ ಇಲ್ಲ ಅಂತ ಅನ್ನವ. ಗುರುಗಳು ಹೇಳ್ಯಾರಂತ ಭಾರಿ ಆಗೈತಂದ. ಬಳಿ ಏರಿಸಿದ್ಲು. ಮತ್ತು ಇದು ಗಪ್ಪಿರ್ಬೇಕಿಲ್ಲ ಎಲ್ಲ ಆದ್ಮ್ಯಾಗ. ಬಿಳಿ ಅನ್ನ ಯವ್ವ ಚಲೋ ಇರುತ್ತೆ ಕೆಟ್ಟಿರುತ್ತ ಅಂತ ಬಿಳಿ ಅನ್ನಕ್ಕೆ ಅನ್ನೋದಿರ್ತದನು. ಬಿಳಿ ಅನ್ನ ಹಿಂಗೆ ತಿನ್ನೋದಕ್ಕೆ ಅನ್ನ ಭಾರಿ ಆಗೈತೆ ನೋಡು ಅಂದ. ಬೆಟ್ಲು ಅಂತ ಕಪಾಳಿ ಅದು ಹಿಂಗೆ ಹಿಡ್ಕೊಂತದು. ಅಲ್ಲ ಗುರುಗಳು ಹೇಳಿದ್ದು ಎಲ್ಲರೂ ತಪ್ಪೆದನು ಅಂದವ. ಅಲ್ಲ ಒಟ್ಟು ಚಲೋ ಮಾಡ್ಯಾಳ ಅಂತ ಅನ್ನಬೇಕು, ಖುಷಿ ಹಾಕ್ಕಾಳಂದ್ರೆ ಇದು ಉಲ್ಟಾ ಹೊಡ್ಯಾಕತ್ತದಲ್ಲ, ಹೊಡ್ಯಾಕತ್ತಾಳ ವಾಪಸ್ಸ. ಇವು ಗಪ್ಪಿರ್ಬೇಕು ಇಲ್ಲವ, ಬಿಡು ಏನಾರ ಆಗಿರ್ಬೇಕು ಅಂತ ಉಪ್ಪಿನಕಾಯಿ ತಿಂದು ಉಪ್ಪಿನಕಾಯಿನೂ ಭಾರಿ ಆಗೈತೆ ನೋಡಂದ. ಮತ್ತೊಂದು ಕೊಟ್ಲು. ನಿಮಗೂ ಅನ್ನಿಸ್ತಿರ್ತೈತಿ ಯಾಕೆ ಕೊಟ್ಲು ಅಂತ. ಏನಾಗಿತ್ತು ಗೊತ್ತನ ಅವತ್ತು ಅಕ್ಕಿನ ಮನ್ಯಾಗ ಗ್ಯಾಸ್ ಖಾಲಿ ಆಗಿತ್ತು ಬಾ ಅಂತ ಮಗ್ಲೆ ಮನೆಯವ್ರನ್ನ ಅಡಿಗೆ ತಂದಿದ್ಲಕ್ಕಿ. ಆಕಿ ಏನು ತಿಳ್ಕೊಂಡ್ಲಿವ ಎಷ್ಟು ದಿವಸ ಮಗ್ಲೆ ಮನೆಯವ್ರು ಊಟ ಮಾಡಿರ್ಬೇಕಂದ್ಲು ಕೊಟ್ಲ. ಮತ್ತು ಭಾಷೆ ಐತೆ ಆ ಸಂಸಾರದಾಗ ಸುಖ. ಯಾವ ನಮ್ಮವ್ ನಗಾಕತ್ತಲ್ಲ ನೋಡಿ ಬಿದ್ದಲ್ಲಿ ಐತೇನೇವ. ಯುವರಾಜನಿಗೆ ಅವ ಕತೆ ಹೇಳ್ದ, ಹಿಂಗೈತೆ ಆ ಸಂಸಾರ ಅಂದ ಯುವರಾಜ. ಹಾಂಗೆ ಮುಂದೆ ಹೋದ. ಒಂದು ಮನ್ಯಾಗ ಸಾವಾಗಿತ್ತು, ಗೂಟಕ್ಕೆ ಬಡ್ದಿದ್ರು, ಎಲ್ಲರೂ ಅಳಕತ್ತಿದ್ರು. ಅವಾಗ ಯುವರಾಜ ಕೇಳ್ದ ಸಾರಥಿಗೆ, ಒಂದೇ ಮನ್ಯಾಗ ಕೂಸು ಅಳಕತ್ತಿತ್ತು, ಎಲ್ಲರೂ ನಗಾಕತ್ತಿದ್ರು, ಕೊನೆ ಮನ್ಯಾಗ ಅವ ಗಪ್ ಕುಂತಾನೆ ಎಲ್ಲರೂ ಅಳಕತ್ತಾರಲ್ಲ, ಏನಿದು ವಿಚಿತ್ರ ಅಂದ ಯುವರಾಜ. ಅವಾಗ ಸಾರಥಿ ಅಂದ, ಇದೇ ಜೀವನ ಅಂದವ. ಹುಟ್ಟಿದಾಗ ನಾವು ನಗ್ತಿರ್ತೀವಿ, ನಾವು ಅಳ್ತಿರ್ತೀವಿ, ಜಗತ್ತೆಲ್ಲ ನಗ್ತಿರ್ತದ, ಇದೇ ಜೀವನ.
ಹುಟ್ಟಿದಾಗ ನಾವು ಅಳ್ತಿರ್ತೀವಿ, ಜಗತ್ತೆಲ್ಲ ನಗತಿರ್ತದ. ಸತ್ತ ಮ್ಯಾಗ ನಾವು ನಗತಿರ್ಬೇಕು, ಜಗತ್ತೆಲ್ಲ ಅಳ್ತಿರ್ಬೇಕು ಅಷ್ಟೇ ರೀ ಯುವರಾಜರೇ ಅಂದವ. ಇಷ್ಟ ಬದುಕಬೇಕು. ಅವನಿಗೆ ಜ್ಞಾನೋದಯ ಆಯಿತು, ಮದುವೆಯಾಗೂ ಏನೂ ಇಲ್ಲ. ಅವ ಆಮೇಲೆ ಕೇಳ್ತಾನೆ, ಯುವರಾಜ ನನಗೂ ಬರ್ತದನು ಇದು ಸಾವು, ನನಗೂ ಬರ್ತೈತೆ ಇದು ಸಾವು ಅಂದ. ಸಾರಥಿ ಅಂದರು, ರಾಜನಾದ್ರೇನು, ಯುವರಾಜನಾದ್ರೇನು, ಸೇವಕನಾದ್ರೇನು, ಸಾರಥಿ ಆದ್ರೇನು, ಬಡವನಾದ್ರೇನು, ಸಾವು ತಪ್ಪಿದ್ದಲ್ಲ, ಸಾವು ಬರುವುದೇ ಅನ್ನೋದಕ್ಕೆ ರಾತ್ರೋರಾತ್ರಿ ಇಡೀ ರಾಜ್ಯವನ್ನೆಲ್ಲ ಬಿಟ್ಟು ಹೊಕ್ಕನ. ಅವ ಮುಂದೊಂದು ದಿನ ಬುದ್ಧ ಅಕ್ಕನವ ಮುಂದೊಂದು ದಿನ. ಏನು ಸಾವಿನಿಂದ ಯಾರಿಗಾರ ನಾವು ಗೆಲ್ಲಕ್ಕೆ ಸಾಧ್ಯ ಐತೆ ಏನು ಹೇಳಿ ನೋಡೋಣ. ಯಾರಾರ ಇಲ್ರಿ ಅಜ್ಜರ ಸಾವು ಗೆದ್ದಾರ ಅಂತ ಹೇಳಕ್ಕೆ ಎಂದರ ಆಗೈತೆ ನೋಡು, ಹೇಳಿ ನೋಡೋಣ. ಸಾವನ್ನು ತಪ್ಪಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸಾವು ಬರುವುದೇ, ಯಾರಿಂದನೂ ಸಾವು ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಂದಾಗ ನಾವು ನಗ್ತಿರ್ಬೇಕು, ಜಗತ್ತೆಲ್ಲ ಎಂಥವನು ಕಳ್ಕೊಂಡ್ವಿ ಅಂತ ಅಳ್ತಿರ್ಬೇಕು. ಅಂದಾಗ ನಮ್ಮ ಬದುಕು ಚಂದ ಆಗ್ತದ. ಊರು ಅನ್ನಬಾರ್ದು ಸಾಯು ಸತ್ತದ, ಇದು 4 ದಿನ ಮುಂಚೆ ಸಾಯಬಾರ್ದಿತ್ತ ಇದು ಅಂದ್ರೆ ಇದ್ದು ಸತ್ತಂಗ. ಸಾಯುದು ಸತ್ತದಿದ್ದು 4 ದಿನ ಮುಂಚೆ ಹೋಗಬಾರ್ದಿತ್ತ ಅಂದ್ರೆ ಇದ್ದು ಸತ್ತಂಗನ. ಹೆಂಗೆ ಬದುಕಬೇಕು ಅಂದ್ರೆ ವಿರಕ್ತಜ್ಜರ್ ಲಿಂಗೈಕ್ಯರಾದಾಗ ಹೆಂಗೆ 8 ಲಕ್ಷ ಜನ ಕಣ್ಣೀರು ಹಾಕಿದ್ರು, ಬರಬೇಕಿತ್ತು, ಹುಟ್ಟಬೇಕಿತ್ತು, ಇಂಥ ಅಜ್ಜ ಇನ್ನೂ ಮುಟ್ಟಬೇಕಿತ್ತು ಅಂತ ಜಗತ್ತು ಮಾತಾಡ್ತಲ್ಲ, ಅವ್ರು ಹಂಗೆ ಬದುಕಬೇಕು ನಾವೆಲ್ಲ, ಅವ್ರು ಹಂಗೆ ಬದುಕಬೇಕು.